ಮಾವನ ಪರಿಸ್ಥಿತಿ ಇವತ್ತಿಂಗಿರ್ಬೋದು, ಆದ್ರೆ ಅವ್ರ ಸರ್ವಿಸಲ್ಲಿ ನಿಮ್ಮಂತವ್ರನ್ನ ಎಷ್ಟೋ ಜನನ ನೋಡಿ ಬಿಟ್ಟಿದ್ದಾರೆ. ಎಷ್ಟೋ ಕೋಟಿ ಕೋಟಿ ಕಾರಿರೋರೆಲ್ಲ ನಮ್ಮ ಮಾವನ ಹತ್ರ ಬಂದು ಸಲಹೆ ತಗೊಂಡು ಹೋಗ್ತಾರೆ. ಅಂಥದ್ರಲ್ಲಿ ಇದ್ಯಾವುದೋ ಒಂದು ಗಾಡಿ ತಗೊಂಡು ಬಂದ್ಬಿಟ್ಟು ನಮ್ಮ ಮಾವ ಮುಟ್ಬೇಡಿ ಅಂತ ಹೇಳ್ತೀರಾ? ಏನ್ ಮುಟ್ಟಿದ್ರೆ ಸೌದ ಹೋಗುತ್ತೆ? ಚಲ್ವಿ, ವೆಂಕಿ, ಅವಳು ಒಳಗೆ ಕರ್ಕೊಂಡು ಹೋಗು. ಒಳಗೆ ಕರ್ಕೊಂಡು ಹೋಗು. ನೋಡಿಮ್ಮ, ಆ ಮಾತಲ್ಲ ಬಿಡಿಯಮ್ಮ. ನಿಮ್ಮ ಗಾಡಿಗೆ ಏನಾಗಿದೆ ಅಂತ ನೋಡ್ತೀನಿ. ನನ್ನ ಕೈಲಾದರೂ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಸರ್ವಿಸ್ ಸೆಂಟರ್ ತೊಗೊಂಡೋಗಿಮ್ಮ, ಆಯ್ತಾ? ಹೇಳ್ದೆ ತಾನೆ ನನ್ನ ಕಾರನ್ನ ಮುಟ್ಬೇಡಿ ಅಂತ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ನಿಮ್ಮ ಶೆಡ್ ಇದೆಯಲ್ಲ, ಅದನ್ನ ಮಾರಿದ್ರು ನನ್ನ ಕಾರ್ ಕಾಂಪನ್ಸೇಷನ್ ನಿಮ್ಮ ಕೈಲಿ ಕೊಡೋಕ್ಕಾಗಲ್ಲ. ನೋಡಿದ್ರಾ, ಇಷ್ಟೆಲ್ಲ ಬಾಯಿಗೆ ಬಂದಂಗೆ ಉಗಿದ್ರು ನಾಚಿಕೆ ಇಲ್ಲದೆ ಮತ್ತೆ ದುಡ್ಡಿನ ಬಗ್ಗೆನೇ ಮಾತಾಡ್ತಾರೆ ಇವರು. ಮಾವ, ನೀವ್ ಯಾಕೆ ಅವ್ರಿಗೆ ಸಹಾಯ ಮಾಡಕ್ ಹೋಗ್ತೀರಾ? ಯಾವ ಸಹಾಯನೂ ಬೇಕಾಗಿಲ್ಲ. ನಿಮಗೂ ಕೆಟ್ಟೋಗಿರೋ ಗಾಡಿ ತಗೊಂಡ್ ಬಂದಿದಾರೆ ತಾನೇ, ಅದ್ಯಾರು ಬಂದು ರಿಪೇರಿ ಮಾಡ್ತಾರೋ ನಾನು ನೋಡ್ತೀನಿ. ಕೆಟ್ಟೋಗಿರೋ ಕಾರ್ ಜೊತೆ ಇವರು ಇದೇ ಬಿಸಿಲಲ್ಲಿ ನಿಂತ್ಕೊಂಡು ಓಡಗ್ಲಿ, ಆ ಕೊಬ್ಬಾದ್ರೂ ಕಮ್ಮಿ ಆಗತ್ತೆ. ಏನೇ ನನಗೆ ಕೊಬ್ಬಂತ ಹೇಳ್ತೀಯಾ ನಿನ್ನ? ಏನ್ ಮಾಡ್ತಿದ್ದೀರಾ ಅದಕ್ಕೆ? ಅವ್ರ ಮೇಲೆ ಯಾಕೆ ಕೈ ಮಾಡ್ತಿದ್ದೀರಾ? ಇವಳು ಆಡ್ತಿರೋ ಮಾತಿಗೆ ಕೈ ಮಾಡೋದಲ್ಲ ಸಿದ್ದು, ಕೈ ಮುರಿಬೇಕು ಅನಿಸ್ತಿದೆ. ಏನಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನಿಮ್ಮ ಬಾಯಿಂದ ಇಂಥ ಮಾತನ್ನ ನಾನು ಕೇಳೇ ಇರಲಿಲ್ಲ. ಏನಾಗಿದೆ ನಿಮಗೆ? ನಾನು ಸುಮ್ಮನೆ ಇದ್ದೇ ಸಿದ್ದು, ಆದರೆ ಇವಳೆ ನನ್ನಿಂದ ಈ ಥರ ಎಲ್ಲ ಮಾತಾಡೋ ಹಾಗೆ ಮಾಡಿಬಿಟ್ಲು. ಅಲ್ಲ, ಆಫ್ಟರ್ ಆಲ್ ಬೀದಿಲ್ ಬಿದ್ದೋಳು ಹೀಗೆಲ್ಲ ಮಾತಾಡಿದ್ರೆ ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಇಲ್ಲ ಹೇಳು. ಅದಕ್ಕೆ ನೀವು ಮಾತಾಡ್ತಿರೋದು ಸರಿ ಇಲ್ಲ, ಅದಕ್ಕೆ ಅಂತ ಸುಮ್ಮನಿದ್ದೀನಿ. ಇಲ್ಲ ಅಂದ್ರೆ ಕತೆ ಬೇರೆ ಇರ್ತಿತ್ತು. ಅಲ್ಲ ಅದಕ್ಕೆ ನಿಮ್ಗೆ ಇಲ್ಲಿ ರಿಪೇರಿ ಮಾಡ್ಸೋಕೆ ಇಷ್ಟ ಇಲ್ಲ ಅಂದ್ರೆ ಬೇರೆ ಕಡೆ ಹೋಗ್ಬೇಕು. ಅದನ್ನ ಬಿಟ್ಟು ಅವ್ರನ್ನ ಹೀಯಾಳ್ಸೋದು, ಅವ್ರ ಮೇಲೆ ಕೈ ಮಾಡಕ್ ಹೋಗೋದು ಚೆನ್ನಾಗಿರೋದಿಲ್ಲ. ಓಹೋ, ನೀನು ನಿನ್ನ ಮಾವನ ಪರ ವಹಿಸ್ಕೊಂಡು ಮಾತಾಡ್ತಾ ಇದೀಯಾ? ಅತ್ತೆ ಹೇಳಿದ್ದು ಸರಿಯಾಗೇ ಇದೆ. ನೀನು ತುಂಬಾನೇ ಬದಲಾಗೋಗಿದ್ಯಾ. ಈ ಸಿದ್ದು ಯಾವತ್ತೂ ಬದಲಾಗೋದಿಲ್ಲ ಅದಕ್ಕೆ. ಆದರೆ ನಾನು ಬದಲಾಗೋ ಥರ ಮಾಡ್ತಾ ಇರೋದು ನೀವು. ನಾನು ಇಲ್ಲಿ ಯಾರ ಪರವಾಗಿ ಮಾತಾಡ್ತಿಲ್ಲ, ನಾನು ನ್ಯಾಯದ ಪರವಾಗಿ ಮಾತಾಡ್ತಾ ಇದ್ದೀನಿ. ಅಲ್ಲ ಅದಕ್ಕೆ ಅವ್ರಿಗೆ ವಯಸ್ಸಾಗಿದೆ, ಅವ್ರ ವಯಸ್ಸಿಗೆ ಮರ್ಯಾದೆ ಕೊಡಬೇಕು ಅನ್ನೋ ಜ್ಞಾನ ಬಿಡುವ ನಿಮಗೆ? ನೋಡಿ, ಎಲ್ಲರೂ ಅವ್ರವ್ರ ಜೀವನದಲ್ಲಿ ಅವ್ರವ್ರ ಹೀರೋಗಳೇ. ಅವ್ರ ಹೀರೋ ಆಗಿ ಅವ್ರ ಜೀವನದಲ್ಲಿ ಏನು ಮಾಡಬೇಕು ಅದನ್ನೆಲ್ಲ ಮಾಡಿ ಗೆದ್ದಿದ್ದಾರೆ. ಆ ಗೆಲುವು ನೋಡಿ ಖುಷಿ ಪಡಬೇಕೆ ಹೊರತು ಹಿಂಗೆಲ್ಲ ಮಾತಾಡಬಾರ್ದು. ನೋಡಿ ಅದಕ್ಕೆ ಜೀವನದಲ್ಲಿ ದುಡ್ಡೇ ಮುಖ್ಯ ಅಲ್ಲ, ಮನುಷ್ಯತ್ವ ಮುಖ್ಯ. ಅವರೇ ನಿಮ್ಮ ಥರ ಕೋಟಿ ಕೋಟಿ ಕೊಳ್ಳೆ ಹೊಡೆದು ಬದುಕ್ತಾ ಇರೋರು ರಾಜಕಾರಣಿ ಅಲ್ಲ, ನಿಯತ್ತಾಗಿ ದುಡ್ದು ಬದುಕ್ತಾ ಇರೋರು. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾನೇ ಅರ್ಥ ಮಾಡಿಸ್ಬೇಕಾಯ್ತದೆ. ಅಳಿಯಂದ್ರೆ ಏನಿದು? ನೀವಾಗೆಲ್ಲ ಅವ್ರ ಜೊತೆ ಮಾತಾಡಬಾರ್ದು. ಎಷ್ಟೇ ಆದರೂ ಅವ್ರು ನಿಮ್ಮ ಅತ್ತಿಗೆ ಅಲ್ವಾ? ಮಾವ, ನಮ್ಮ ಅತ್ತಿಗೆ ಆಗಿರೋದಕ್ಕೆ ಸಮಾಧಾನವಾಗಿ ಮಾತಾಡ್ತಾ ಇದ್ದೀನಿ. ಇಲ್ಲದೆ ಹೋಗಿದ್ರೆ ಮಾತೇ ಇರ್ತಿರ್ಲಿಲ್ಲ. ಲಕ್ಷ್ಮೀ